ನಮಸ್ತೆ, ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ. ಗಟ್ಟಿ ಸೊಪ್ಪು ಇದು ಒಂದು ಹಳೆ ಕಾಲದ ಸೊಪ್ಪು ಬಳಸಿ ಮಾಡುವಂಥ ಸಾರು ಪಲ್ಯ ಯಾವ ಥರ ಆದರೂ ಹೇಳ್ಬೋದು. ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಗಟ್ಟಿ ಸೊಪ್ಪಿಗೆ ತೊಗರಿ ಬೇಳೆನ 2 ಸಲ ತೊಳೆದಿಟ್ಕೊಂಡಿದ್ದೀನಿ. ನಾನಿಲ್ಲಿ ಈ ಲೋಟದಲ್ಲಿ 1 ಲೋಟದಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ. ಒಂದೂವರೆ ಟೀ ಸ್ಪೂನಷ್ಟು ಹಲಸಂದೆ ಕಾಳು, ಇದನ್ನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ. ನಾನು ಬೆಳಗ್ಗೆ ಮಾಡ್ತಾ ಇರೋದ್ರಿಂದ ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ. ಮಧ್ಯಾಹ್ನ ಮಾಡೋದಾದರೆ ಒಂದು 3 ಅವರ್ಸ್ ನೆನೆಸಿದ್ರೆ ಸಾಕು. 1 ಲೋಟ ಬೇಳೆ, ಒಂದೂವರೆ ಟೀ ಸ್ಪೂನಷ್ಟು ಹಲಸಂದೆ ಕಾಳು, ಅಷ್ಟೇ ಪ್ರಮಾಣದಲ್ಲಿ ಕಡಲೆಕಾಳು, ಎಲ್ಲ ಕಾಳನ್ನೂ ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ. ಹೆಸರು ಕಾಳು ಒಂದೂವರೆ ಟೀ ಸ್ಪೂನಷ್ಟು, ಕಡಲೆಕಾಯಿ ಬೀಜ ಹಾಕಿದ್ರೆ ಒಳ್ಳೆ ರುಚಿಯಾಗಿರುತ್ತೆ. ಹಾಗಾಗಿ ಕಡಲೆಕಾಯಿ ಬೀಜ ಹಾಕದೇ ಇದ್ದರೂ ಪರವಾಗಿಲ್ಲ, ಹಾಕಿದ್ರೆ ಚೆನ್ನಾಗಿರುತ್ತೆ. ಜೀರಿಗೆ ಒಂದೂವರೆ ಟೀ ಸ್ಪೂನಷ್ಟು, 4 ಹಸಿಮೆಣಸಿನ್ಕಾಯಿನ ಮೊದಲೇ ಕಟ್ ಮಾಡಿ ಮಧ್ಯಕ್ಕೆ ಒಂದು ಸೀಳು ಮಾಡಿದ್ದೀನಿ ಅಷ್ಟೇ. ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿ, 2 ದೊಡ್ಡ ಸೈಜಿನ ಟೊಮ್ಯಾಟೋನ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಬೇರೆ ಹುಳಿ ಅಂತ ಏನೂ ಹಾಕಲ್ಲ, ಟೊಮ್ಯಾಟೋದೇ ಹುಳಿ. 1 ಈರುಳ್ಳಿ, ಮೀಡಿಯಮ್ ಸೈಜಿನ ಈರುಳ್ಳಿ. ಮತ್ತು ಸೊಪ್ಪುಗಳು, ಇಲ್ಲಿ ಅರಿವೆ ಸೊಪ್ಪು, ದಂಟಿನ ಸೊಪ್ಪು, ಪಾಲಕ್ಕು, ಮೆಂತ್ಯ, ಸಬ್ಸಿಗೆ ಸೊಪ್ಪು, ಇಷ್ಟು ಸೊಪ್ಪು ಇದರಲ್ಲಿ ಸೇರಿದೆ. ಮಸ್ಸೊಪ್ಪಿಗೆ ಸೊಪ್ಪು ಕೊಡಿ ಅಂತ ಕೇಳಿದಾಗ ಎಲ್ಲ ಸೊಪ್ಪನ್ನು ಸೇರಿಸಿ ಕೊಡ್ತಾರಲ್ಲ, ಆ ಥರ ಸೊಪ್ಪು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದಿಲ್ಲ ಅಂದರೆ ನೀವು ಬರೀ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು, ಯಾವ ಸೊಪ್ಪು ರೆಡಿ ಇರುತ್ತೋ ಅಷ್ಟನ್ನೇ ಬಳಸ್ಕೊಂಡು ಕೂಡ ಈ ಗಟ್ಟಿ ಸೊಪ್ಪು ಮಾಡ್ಕೊಳ್ಬೋದು. ಇದು ಸೊಪ್ಪು ಹಾಕುವಾಗ ಜಾಸ್ತಿ ಅನಿಸುತ್ತೆ, ಬೆಂದ ಮೇಲೆ ಸ್ವಲ್ಪನೇ ಆಗುತ್ತೆ. 1 ದೊಡ್ಡ ಕಟ್ಟು ಸೊಪ್ಪನ್ನ ನಾನು ತೊಗೊಂಡಿದ್ದೆ, ಸೊಪ್ಪಿಗೆ ಅಂತ ತೊಗೊಂಡಿದ್ದ ಸೊಪ್ಪು. 5 ಥರ ಸೊಪ್ಪು ಇದರಲ್ಲಿ ಸೇರಿದೆ. ಈಗ ಇದನ್ನು ನೀರು ಹಾಕಿ 1-2 ಲೋಟದಷ್ಟು ನೀರು ಹಾಕ್ತೀನಿ. ಕುಕ್ಕರಲ್ಲಿ ಬೇಯಕ್ಕೆ ಇಟ್ಕೊಳ್ತೀನಿ. 1 ಕೂಗಿದ್ರೆ ಸಾಕು. ಇದು ಸಣ್ಣ ಕುಕ್ಕರ್ ಆದ್ದರಿಂದ ಸಣ್ಣ ಊರಿನಲ್ಲಿ ಇಟ್ಟಿರ್ತೀವಿ, ಹಾಗಾಗಿ ಒಂದೇ ಒಂದು ವಿಸಲ್ ಸಾಕಾಗುತ್ತೆ. ಕುಕ್ಕರ್ ಕೂಗಿದೆ, ನೋಡೋಣ. ಎಲ್ಲ ಬೆಂದಿರುತ್ತೆ. 2 ಲೋಟದಷ್ಟು ನೀರು ಹಾಕಿದ್ದೆ. ಬೇಳೆ ಇದು ಎಲ್ಲ ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಒಂದು ಸಲ. ಟೊಮೆಟೊ ಎಲ್ಲ ಸಣ್ಣದಾಗಿ ಹಚ್ಚಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟಿರುತ್ತೆ. ಇದಕ್ಕೆ ರುಬ್ಬೋದು ಅದೆಲ್ಲ ಏನಿಲ್ಲ, ಪ್ರೊಸೀಜರ್ ತುಂಬ ಕಡಿಮೆ. ಸೊಪ್ಪನ್ನ ತೊಳೆದು ಹಚ್ಕೊಳ್ಳೋದು ಅದೊಂದು ಕೆಲಸ ಹಿಡಿಯೋದು ಬಿಟ್ಟರೆ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ವರ್ಕಿಂಗ್ ಲೇಡೀಸ್ಗೆ ಈ ಒಂದು ಸಾರು ತುಂಬ ಹೆಲ್ಪ್ಫುಲ್ಲು. ಯಾಕೆಂದರೆ ಬೆಳಗ್ಗೆ ಮಾಡಿಬಿಟ್ರೆ ಅನ್ನಕ್ಕೂ ಆಗುತ್ತೆ, ರೊಟ್ಟಿ ಚಪಾತಿ ಎಲ್ಲದ್ರ ಜೊತೆಗೂ ಇದು ಮ್ಯಾಚ್ ಆಗುತ್ತೆ. ಈಗ ಇದರಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ. 1 ಟೀ ಸ್ಪೂನಷ್ಟು ಸಾಂಬಾರು ಪೌಡ್ರು, ಅಂದರೆ ಖಾರದ ಪುಡಿ, ಸಾರಿನ ಖಾರದ ಪುಡಿ ನಾವು ಮನೇಲಿ ಏನು ಮಾಡಿಟ್ಕೊಂಡಿರ್ತೀವೋ ಅದನ್ನು ಹಾಕ್ಬೋದು. ಆಮೇಲೆ ಅದಿಲ್ಲ ಅಂದರೆ ತಿಳಿ ಸಾರಿನ ಪುಡಿ ಕೂಡ ಹಾಕ್ಕೊಳ್ಬೋದು. ಉಪ್ಪು ಹಾಕ್ತಾಯಿದ್ದೀನಿ, 2 ಟೀ ಸ್ಪೂನಷ್ಟು ಉಪ್ಪು. ಈಗ ಒಂದು ಒಗ್ಗರಣೆ ಮಾಡ್ಕೊಂಬಿಡೋಣ. ಇದೆಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ. ಕನ್ಸಿಸ್ಟೆನ್ಸಿ ನಮ್ಗೆ ಯಾವ ರೀತಿ ಬೇಕೋ ಆ ಥರ ಮಾಡ್ಕೊಳ್ಬೋದು. ಮುದ್ದೆ ಅನ್ನಕ್ಕೆ ಆದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಬೋದು. ಇಲ್ಲ ಬರೀ ಚಪಾತಿ ರೊಟ್ಟಿಗೆ ಮಾಡ್ಕೊಳ್ತಾ ಇದ್ದೀವಿ ಅಂತ ಆದರೆ ಗಟ್ಟಿಗೆ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ನೀರು ಹಾಕ್ತೀನಿ, ಯಾಕೆಂದರೆ ಇದು ಮಾಡಿ ಸ್ವಲ್ಪ ಹೊತ್ತಾದಮೇಲೆ ಇನ್ನೂ ಗಟ್ಟಿ ಬರುತ್ತೆ. ಬೇಯುವಾಗ 2 ಲೋಟ ನೀರಿಟ್ಟಿದ್ದೆ, ಈಗ ಒಂದು ಅರ್ಧ ಲೋಟ ನೀರು ಹಾಕಿದ್ದೀನಿ. ಇದನ್ನು ಸುಮಾರು ಒಂದು 4 ಜನ ಆರಾಮಾಗಿ ಊಟ ಮಾಡ್ಬೋದು, ಇಷ್ಟು ಕ್ವಾಂಟಿಟಿಗೆ. ಈಗ ಒಗ್ಗರಣೆ ಕೊಡೋಣ. ಫೈನಲಾಗಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ತುಂಬ ಎಣ್ಣೆ ಹಾಕಬೇಕು ಅಂತಲೂ ಏನಿಲ್ಲ. ಸಾಸಿವೆ ಹಾಕ್ತಾಯಿದ್ದೀನಿ. 4 ಎಸಳು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಿದ್ದೀನಿ. ಕರಿಬೇವಿನ ಸೊಪ್ಪು, 1 ಈರುಳ್ಳಿ ಮೀಡಿಯಮ್ಮಾಗಿ ಹಚ್ಚಿಟ್ಕೊಂಡಿದ್ದು, 1 ಮೀಡಿಯಮ್ ಸೈಜಿನ ಈರುಳ್ಳಿ. ಈಗ ಒಗ್ಗರಣೆ ರೆಡಿ ಆಯಿತು. ಇದನ್ನು ಈರುಳ್ಳಿ ಎಲ್ಲ ತುಂಬ ಮೆತ್ತಗೆ ಫ್ರೈ ಮಾಡಬೇಕು ಅಂತ ಏನಿಲ್ಲ, ಸ್ವಲ್ಪ ಹುರಿದ್ರೆ ಸಾಕು. ಒಂದು 2 ನಿಮಿಷ ಹುರಿದ್ಬಿಟ್ರೆ ಸಾಕು. ಕ್ರಂಚಿಯಾಗಿದ್ದರೆ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆ ರೆಡಿ ಆಯಿತು, ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಈಗ ರೆಡಿಯಾಗಿರೋ ಸಾರಲ್ಲಿ ಒಗ್ಗರಣೆನ ಹಾಕ್ತಾಯಿದ್ದೀನಿ. ಇದನ್ನು ಈಗ ಚೆನ್ನಾಗಿ ಕುದಿಸ್ಬೇಕು.
ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದಿದೆ. ಈಗ ಕಡೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕೋಣ. ಇದೊಂದು ಎಕ್ಸ್ಟ್ರಾ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್, ಅದಕ್ಕೆ ಹಾಕೋದು. ಇಲ್ಲ ಕೊತ್ತಂಬರಿ ಸೊಪ್ಪು ರೆಡಿ ಇಲ್ಲ ಅಂದರೆ ಹಾಕದೆ ಕೂಡ ಇರಬಹುದು. ನೋಡಿ, ಕಾಳು ಬೇಳೆ ಎಲ್ಲ ಸೇರಿ, ಸೊಪ್ಪುಗಳು ಎಲ್ಲ ಸೇರಿ ಇದೊಂದು ಅತ್ಯಂತ ಪುಷ್ಟಿಕರವಾದ ಒಂದು ಪಲ್ಯ, ಸಾರು ಏನಾದ್ರು ಹೇಳ್ಬೋದು. ಯಾಕೆಂದರೆ ಇದನ್ನು ರೊಟ್ಟಿನಲ್ಲೂ ಬಳಸ್ತೀವಿ, ಅನ್ನಕ್ಕೂ ಕಲಿಸ್ಕೊಳ್ತೀವಿ. ಹಾಗಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಬೆಳಗ್ಗೆ ಮಾಡಿದ್ರೆ 3 ಹೊತ್ತಿಗೂ ಉಪಯೋಗಿಸ್ಬೋದು. ಗಟ್ಟಿ ಸೊಪ್ಪು, ಕಾಳುಗಳು, ಬೇಳೆ ಮತ್ತು 5-6 ಥರ ಸೊಪ್ಪುಗಳು ಎಲ್ಲ ಸೇರಿ ಮಾಡಿರುವಂಥ ಗಟ್ಟಿ ಸೊಪ್ಪು ನಾನಿವತ್ತು ಸಜ್ಜೆ ರೊಟ್ಟಿ ಜೊತೆ ಸರ್ವ್ ಮಾಡಿದ್ದೀನಿ. ಇದು ಅನ್ನ, ಮುದ್ದೆ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿ ಎಲ್ಲದ್ರ ಜೊತೆಗೂ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.